ಏನದು ಏನದು ಅಮ್ಮಮ್ಮ ಕೊಡೋಗ ಅಮ್ಮಮ್ಮಗೆ. ಎಲ್ಲರಿಗೂ ನಮಸ್ಕಾರ, ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ಒಂದು ವ್ಲಾಗಲ್ಲಿ ಕೆಲವೊಂದು ಚೇಂಜಸ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾತಾಡೋದ್ರಲ್ಲಿ ಕೆಲವೊಂದು ಚೇಂಜಸ್ನ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಎಲ್ಲರೂ ಕಲ್ತಿರೋರೇ ಇರಲ್ಲ. ಕೆಲವೊಂದು ವಿಚಾರಗಳನ್ನ ಕೆಲವೊಬ್ಬರಿಂದ ಕೆಲವೊಂದು ಸಿಚುವೇಷನಲ್ಲಿ ಇನ್ನೊಬ್ಬರನ್ನ ನೋಡಿ ಕಲಿಯೋದು ಕೂಡ ಇರುತ್ತೆ. ಯಾರೂ ತಿಳಿದಿರೋ ಅಂಥ ಮೇಧಾವಿಗಳಂತೂ ಅಲ್ವೇ ಅಲ್ಲ. ಎಸ್ಪೆಷಲಿ ನನ್ನಿಂದನೂ ಕೂಡ ಅಷ್ಟೇ. ಸೊ ನಾವು ಕೂಡ ಇನ್ನೊಬ್ಬರಿಂದ ಇನ್ಸ್ಪೈರ್ ಆಗಿರ್ತೀವಿ, ಅವರಿಂದ ಕೆಲವೊಂದನ್ನು ಕಲ್ತಿರ್ತೀವಿ. ಸೊ ಹಾಗಾಗಿ ನಾನು ಕೆಲವೊಂದು ಮಾಹಿತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದರೆ ನನಗೆ ಗೊತ್ತಿರೋ ಅಂಥದ್ದು, ಗೊತ್ತಿಲ್ಲದೆ ಇರೋವಂಥದ್ದನ್ನು ತಿಳ್ಕೊಂಡು ಶೇರ್ ಮಾಡ್ಕೊಳ್ಳೋ ಅಂಥ ಕೆಲವೊಂದು ವಿಚಾರಗಳು ನನ್ನ ಬ್ಲಾಗಲ್ಲಿರುತ್ತೆ. ಯಾವಾಗಲೂ ನಾವು ಡೈಲಿ ಈ ರೀತಿ ರಂಗೋಲಿ ಮನೆ ಮುಂದೆ ಹಾಕ್ಕೊಂಡ್ರೆ ಏನು ನಮಗೆ ಯೂಸ್ ಇದೆ ಅಂತ ಹೇಳಿದ್ರೆ, ನಾನು ಲಾಸ್ಟ್ ಬ್ಲಾಗಲ್ಲೆಲ್ಲ ಹೇಳಿದ್ದೀನಿ. ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ನಮ್ಮ ಮನೆಯಲ್ಲಿ, ಹಾಗೆಯೇ ನೆಗೆಟಿವ್ ವೈಬ್ರೇಷನ್ಸ್ನ ಅದು ರಿಮೂವ್ ಮಾಡುತ್ತೆ ಅಂತ ಹೇಳ್ತಾರೆ. ಅದು ಸೆಕೆಂಡ್ರಿ. ಬಟ್ ನಮ್ಮ ಮನಸ್ಸಿಗೆ ಸಮಾಧಾನ ಅನ್ನಿಸ್ಬೇಕು ಅಂದರೆ ಡೈಲಿ ನಾವು ಈ ರೀತಿ ಮನೆ ಮುಂದೆ ರಂಗೋಲಿನ ಹಾಕಿ ಬಣ್ಣಗಳಿಂದ ಅಲಂಕಾರ ಮಾಡಿದ್ರೆ ನಮ್ಮ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಮೀನ್ಸ್ ಬಾಗಿಲು ತೆಗೆದು ಹೊರಗಡೆ ಬಂದಾಗ, ಹಾಗೆ ಹೊರಗಡೆಯಿಂದ ನಾವು ಮನೆಗೆ ಬಂದಾಗ ಎಂಟ್ರಿ ಆದ ತಕ್ಷಣ ನಮಗೆ ಏನೋ ಒಂಥರ ಖುಷಿ ಅನಿಸುತ್ತೆ, ಸಮಾಧಾನ ಅನಿಸುತ್ತೆ. ಅದನ್ನು ನೋಡಿದ ತಕ್ಷಣ ರಂಗೋಲಿನ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ಮಾಡುತ್ತೆ. ಸೊ ಹಾಗಾಗಿ ಡೈಲಿ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಹೊರಗಡೆ ಸ್ವಲ್ಪ ರಂಗೋಲಿ ಚೆನ್ನಾಗಿ ಹಾಕಿ ಬಣ್ಣದಿಂದ ಅಲಂಕಾರ ಮಾಡೋವಂಥದ್ದು ತುಂಬಾ ನನಗೆ ಇಷ್ಟ ಆಗುತ್ತೆ. ಎಸ್ಪೆಷಲಿ ಎಲ್ಲ ಹೆಣ್ಮಕ್ಳು ಕೂಡ ಇದಕ್ಕೆ ಆದ್ಯತೆ ಕೊಡ್ತಾರೆ. ನಮ್ಮಮ್ಮ ಅವ್ರ ಕಾಲದಲ್ಲೆಲ್ಲ ಹೊರಗಡೆ ಸಗಣಿ ಎಲ್ಲ ಸಾರಿಸಿ ರಂಗೋಲಿ ಎಲ್ಲ ಹಾಕೋರು. ಇವಾಗ ಎಲ್ಲ ಟೈಲ್ಸ್ ಇರೋದ್ರಿಂದ ಎಷ್ಟೋ ಸಿಟಿಗಳಲ್ಲಿ ಸಗಣಿ ಅನ್ನೋದೇ ಏನಂತ ಗೊತ್ತಿರಲ್ಲ. ಎಕ್ಸಾಂಪಲ್ ಬಂದು ಮೊನ್ನೆ ಪಾಟಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಸಗಣಿನ ಮರದಲ್ಲಿ ಎತ್ತಿಟ್ಟಿದ್ರು. ನನ್ನ ಮಗಳು ಸ್ಕೂಲಿಂದ ಬಂದ ತಕ್ಷಣ ನೋಡಿಬಿಟ್ಟು, ಮಮ್ಮಿ ಏನಿದು ಅಂತ ಕೇಳಿದ್ಲು. ಅಂದರೆ ನಮ್ಮ ಕಾಲದಲ್ಲಿ ಸಗಣಿ ಅಂದರೆ ಏನಂತ ಗೊತ್ತಿತ್ತು, ಬಟ್ ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಸಗಣಿ ಅನ್ನೋದು ಏನಂತಲೇ ಗೊತ್ತಿರಲ್ಲ. ಇದೇ ರೀತಿ ಹಳ್ಳಿಗಳಲ್ಲೂ ಕೂಡ ಎಷ್ಟೋ ಪದ್ಧತಿಗಳನ್ನ ಫಾಲೋ ಮಾಡ್ತಾರೆ ಇವತ್ತಿಗೂ ಕೂಡ. ಬೂದಿ ಒಲೆಯಲ್ಲಿ ಅಡುಗೆ ಮಾಡ್ತಾ ಇರುವಾಗೆಲ್ಲ ಅದಕ್ಕೂ ಕೂಡ ಸಗಣಿ ಎಲ್ಲ ಬೆಳೆದ್ಬಿಟ್ಟು ಅರಶಿನ ಕುಂಕುಮ ಎಲ್ಲ ಹಚ್ಚೋರು. ಹಾಗೆಯೇ ಈಗಲೂ ಹೊಸ್ಲು ಬೆಳೆಯುವಾಗ ಕೂಡ ಹೊರಗಡೆ ಸಗಣಿ ಎಲ್ಲ ಹಾಕಿಬಿಟ್ಟು ಕುಂಕುಮ ಹಚ್ಚುತ್ತಾರೆ. ಇದು ಫಾಲೋ ಮಾಡ್ತಾರೆ. ಹಾಗೆ ಇವತ್ತಿನ ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಮಾಡ್ಕೋತಾ ಇದ್ವಿ. ಜೊತೆಗೆ ಟಿಫನ್ ಆದ ತಕ್ಷಣ ಕಾಫಿ ಸ್ವಲ್ಪ ಕುಡ್ಕೊಳ್ಳೋಣ ಅಂತ ಕುಟ್ಕೊಂಡು, ನಂತರ ಮಧ್ಯಾಹ್ನದ ಅಡುಗೆಗೆ ಉಳ್ಳಿ ಕಟ್ಟಿನ ಸಾಂಬಾರನ್ನ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಸೊ ಆ ಒಂದು ರೆಸಿಪಿನೂ ಕೂಡ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ಚಳಿಗಾಲಕ್ಕೆ ಮಾಡಿಸಿದಂಥ ಬಾಯಿಗೆ ರುಚಿ ಕೊಡುವಂಥ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಹುರುಳಿಕಾಳನ್ನ ನಾನು ತೊಳೆದ್ಬಿಟ್ಟು ಒಂದು 4 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ ಉಪ್ಪು ಹಾಕ್ಬಿಟ್ಟು. ನಂತರ ಮಸಾಲೆಗೆ ನಮಗೆ ಏನೇನು ಬೇಕಾಗತ್ತೆ ಅಂತ ಹೇಳಿದ್ರೆ, ಒಣಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ, ಕಾಳುಮೆಣಸು, ಮೆಂತ್ಯ, 1-2 ಸ್ಪೂನಷ್ಟು ಧನಿಯಾ, ಹಾಗೆ ಹಿಂಗು. ಇದಿಷ್ಟು ಪದಾರ್ಥಗಳು. ಹಾಗೆ ಒಗ್ಗರಣೆಗೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ. ನಂತರ ಒಂದು ಬಾಣಲೆಗೆ ಸ್ವಲ್ಪ ಆಯಿಲ್ನ ಹಾಕಿ ಮೆಂತ್ಯ, ಹಿಂಗು, ಹಾಗೆ ಕಾಳುಮೆಣಸು, ಧನಿಯಾ, ಕರಿಬೇವು, ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಹಾಗೆ ಅದೇ ಬಾಣಲೆಗೆ ಸ್ವಲ್ಪ ಆಯಿಲ್ನ ಹಾಕಿ ಒಂದು ಈರುಳ್ಳಿನ ಚೆನ್ನಾಗಿ ಕಪ್ಪಾಗೋವರೆಗೂ ಫ್ರೈ ಮಾಡಿಕೊಂಡು, ನೆಕ್ಸ್ಟ್ ಇನ್ನೊಂದು ಮಿಕ್ಸರ್ ಜಾರಲ್ಲಿ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಹುರುಳಿಕಾಳು ಜೊತೆಗೆ ಸ್ವಲ್ಪ ಕಟ್ಟು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಅಷ್ಟನ್ನು ಸೇರಿಸ್ಕೊಂಡು ಫೈನ್ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಳ್ಳೋದು. ನಂತರ ಸಾಂಬಾರು ಒಗ್ಗರಣೆಗೆ ಒಂದು ಪ್ಯಾನ್ನ ಇಟ್ಕೊಂಡು ಆಯಿಲ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಹಾಗೆ ನಾವು ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಂತರ ನಾವು ತೆಗೆದಿಟ್ಕೊಂಡಿರೋ ಅಂಥ ಹುರುಳಿಕಾಳಿನ ಕಟ್ಟಿಗೆ ಅದನ್ನು ಸೇರಿಸ್ಕೊಂಡು ಕುದಿಯೋದಕ್ಕೆ ಇಟ್ಕೊಳ್ಳಿ. ನಂತರ ಇದಕ್ಕೆ ಬೇಕಾಗುವಷ್ಟು ಹುಣಸೆ ಹುಳಿ, ಹಾಗೆಯೇ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲ, ಹಾಗೆ ಮತ್ತು ನಾವು ಪೌಡರ್ ಮಾಡ್ಕೊಂಡಿರೋ ಅಂಥದ್ದನ್ನು ಡ್ರೈ ರೋಸ್ಟ್ ಮಾಡಿರೋ ಅಂಥ ಪೌಡರ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲನ ಸೇರಿಸಿ ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬಾ ರುಚಿಯಾಗಿರೋ ಅಂಥ ಹುರುಳಿ ಕಟ್ಟಿನ ಸಾರು ರೆಡಿಯಾಗತ್ತೆ. ಮತ್ತು ನಾವು ಬಸ್ಕೊಂಡಿರೋ ಅಂಥ ಹುರುಳಿಕಾಳನ್ನ ಈ ರೀತಿ ಒಗ್ಗರಣೆ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿಯಾಗತ್ತೆ. ಈ ಚಳಿಗಾಲಕ್ಕೆ ಮಾಡಿಸಿದಂಥ ಬಾಯಿಗೆ ರುಚಿ ಕೊಡೋ ಅಂಥ ತುಂಬಾ ಸ್ಪೆಷಲ್ ಆಗಿರೋ ಅಂಥ ಹುರುಳಿ ಕಟ್ಟಿನ ಸಾಂಬಾರು ರೆಡಿಯಾಗತ್ತೆ. ಇನ್ನು ವೈಕುಂಠ ಏಕಾದಶಿ ದಿನದ ವ್ಲಾಗ್ನ ಕೂಡ ಇದರಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ವೈಕುಂಠ ಏಕಾದಶಿ ಅಂತ ಹೇಳಿದ್ರೆ ಇವತ್ತಿನ ದಿನ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಇವತ್ತು ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅಂತ ಹೇಳ್ತಾರೆ. ವಿಷ್ಣು ದೇವರಿಗೆ ಹಾಗೂ ವೆಂಕಟೇಶ್ವರ ದೇವರಿಗೆ ಪೂಜೆನ ಸಲ್ಲಿಸೋದು ಇರುತ್ತೆ ಇವತ್ತು. ಹಾಗೆಯೇ ಉತ್ತರ ಬಾಗಿಲಿಂದ ದ್ವಾರ ಪ್ರವೇಶ ಮಾಡಿ ವೆಂಕಟೇಶ್ವರ ದರ್ಶನ ಹಾಗೆ ವಿಷ್ಣು ದೇವರ ದರ್ಶನ ಮಾಡಿದ್ರೆ, ಲಕ್ಷ್ಮೀ ದೇವಿ ಆರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇವತ್ತಿನ ದಿನ ನಾವು ಯಾವಾಗಲೂ ಪೂಜೆಗೆ ಪುಷ್ಪಗಳನ್ನ ಉಪಯೋಗಿಸಿ ಬಳಸ್ಕೊಂಡು ಪೂಜೆನ ಮಾಡ್ತೀವಿ. ಇವತ್ತಿನ ದಿನ ತುಳಸಿ ದಳಗಳು ತುಂಬ ಶ್ರೇಷ್ಠ ಅಂತ ಹೇಳ್ಬೋದು. ಸೊ ದೇವರಿಗೂ ಕೂಡ ಅಷ್ಟೇ ತುಳಸಿ ದಳನ ಅರ್ಪಿಸಿ ಪೂಜೆ ಮಾಡುವಂಥದ್ದು. ಹಾಗೆ ನಾವು ಸ್ನಾನ ಮಾಡುವಂಥ ನೀರಿಗೆ ತುಳಸಿ ದಳನ ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ಸರ್ವ ಪಾಪಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲರೂ ನಮ್ಮ ಮನೇಲಿ ಸ್ನಾನ ಎಲ್ಲ ಇದೇ ರೀತಿ ಮಾಡಿಕೊಂಡು ನಂತರ ಪೂಜೆಗೂ ಕೂಡ ಅಷ್ಟೇ ತುಳಸಿ ದಳಗಳನ್ನ ಹೇರಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಇವತ್ತು ಏಕಾದಶಿ ಇರೋದ್ರಿಂದ ಉಪವಾಸ ಮಾಡ್ತಾರೆ. ಮೀನ್ಸ್ ಒಪ್ಪತ್ತು ಅಂತ ಹೇಳಿಬಿಟ್ಟು ಅಕ್ಕಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಏನೂ ಉಪಯೋಗಿಸಲ್ಲ ಇವತ್ತಿನ ದಿನ. ಸೊ ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಗೋಧಿ ರವೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ವಿ ಟಿಫನಿಗೆ. ಎಸ್ಪೆಷಲಿ ಏಜ್ ಆದವ್ರಿಗೆ, ಬಾಣಂತಿ ಬಸರಿಯವ್ರಿಗೆಲ್ಲ ಇದನ್ನು ಫಾಲೋ ಮಾಡೋದು ಕಷ್ಟ ಆಗುತ್ತೆ. ಸೊ ಯಾವ ದೇವರು ಕೂಡ ಉಪವಾಸ ಮಾಡಿ ಅಂತ ಹೇಳಿರಲ್ಲ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡ್ಕೊಳ್ಳೋ ಅಂಥದ್ದು. ಭಕ್ತಿಯಿಂದ 2 ಊದಿನ ಕಡ್ಡಿನ ಬೆಳಗ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿಕೊಂಡ್ರೆ ಸೊ ಫೈನಲಾಗಿ ನಮಗೆ ಅಲ್ಲಿ ಬೇಕಾಗಿರೋದು ಭಕ್ತಿ ಮತ್ತು ಶ್ರದ್ಧೆ ಅಷ್ಟೇ. ಬಿಟ್ಟರೆ ಬೇರೆ ಇದೆಲ್ಲ ಆಡಂಬರ ಯಾವ ದೇವರೂ ಕೇಳೋದಿಲ್ಲ. ನಾವು ಮಾಡ್ಕೊಳ್ಳೋ ಅಂಥದ್ದಷ್ಟೇ ಇದೆಲ್ಲ. ಸೊ ಹಾಗಾಗಿ ನಮ್ಮ ಮನೇಲಿ ನಮ್ಮ ಮಾವಂಗೆ ಹುಷಾರಿರಲ್ಲ. ಸೊ ಅವರಿಗೆಲ್ಲ ಬೇರೆ ಥರ ಫುಡ್ ಕೊಡ್ತೀವಿ. ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಅವರಿಗೆಲ್ಲ ರೈಸ್ ಐಟಮೇ ಮಾಡಿಕೊಟ್ಟಿದ್ದೆ. ಬಟ್ ಪ್ರಾಬ್ಲಮ್ ಇಲ್ಲ, ಫಾಲೋ ಮಾಡೋರು ಮಾಡ್ಬೋದು. ಈಗ ನಮ್ಮ ಅತ್ತೆ ಒಪ್ಪತ್ತು ಮಾಡ್ತಾರೆ. ಸೊ ಅವರು ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ರು, ಅದ್ರ ಜೊತೆಗೆ ನಾನು ತಿಂದ್ಕೊಂಡೆ. ನಂತರ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡಿದ್ವಿ. ಸೊ ನಾನು ಅನ್ನ ಸಾಂಬಾರನ್ನೇ ತಿಂದ್ಕೊಂಡೆ. ಸೊ ಮೊದಲಿಂದ ನಾನು ಇದೇ ಥರನೇ ಮಾಡಿರೋದು. ಬಿಟ್ಟು ಮಧ್ಯದಲ್ಲಿ ಕೆಲವೊಂದು ಚೇಂಜಸ್ನ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಹಾಗೆ ಮಧ್ಯಾಹ್ನ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ನವಲೆಯಲ್ಲಿರುವಂಥ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಸೊ ಇಲ್ಲೂ ಕೂಡ ಅಷ್ಟೇ ಉತ್ತರ ದ್ವಾರದ ಮೂಲಕ ಪ್ರವೇಶ ಮಾಡಿ ವಿಷ್ಣು ದೇವರಿಗೆ ನಮಸ್ಕಾರ ಮಾಡಿಕೊಂಡು ವೆಂಕಟರಮಣನ ದರ್ಶನ ಮಾಡ್ಕೊಂಡ್ವಿ. ಇವತ್ತಿನ ದಿನ ಲಕ್ಷ್ಮೀ ದೇವರ ಆರಾಧನೆ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಕೂಡ ಅಷ್ಟೇ ಮನೇಲಿ ಮಾಮೂಲಿ ಪೂಜೆ ಮಾಡುವಾಗ ಯಾವ ರೀತಿ ಸ್ತೋತ್ರಗಳೆಲ್ಲ ಹೇಳ್ಕೊತೀವಿ ಅದೇ ರೀತಿ ಲಕ್ಷ್ಮೀ ದೇವರ ಸ್ತೋತ್ರಗಳು ಹಾಗೆಯೇ ವೆಂಕಟರಮಣ ಸ್ತೋತ್ರಗಳನ್ನ ಹೇಳ್ಕೊಂಡು ಪೂಜೆನ ಕಂಪ್ಲೀಟ್ ಮಾಡಿದ್ವಿ. ಫೈನಲಾಗಿ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮುಗಿಸ್ಕೊಂಡ್ರೆ ಆವತ್ತಿನ ದಿನ ಕಂಪ್ಲೀಟಾಗಿ ಫುಲ್ಫಿಲ್ ಆದಂಗೆ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಶಾಂತಿ ಅಂತ ಅನಿಸುತ್ತೆ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿದಾಗ. ಟೆಂಪಲಲ್ಲಿ ಇರೋವಂಥ ಶಾಂತಿ, ನೆಮ್ಮದಿ ಮನೆಗಳಲ್ಲೂ ಸಿಗಬೇಕು ಅಂತ ಹೇಳಿದ್ರೆ ಮನೇಲಿ ಯಾವಾಗಲೂ ದೀಪಾರಾಧನೆ ಮಾಡಬೇಕು, ದೇವರ ಸ್ತೋತ್ರಗಳನ್ನ ಹಾಗಾಗಿ ಕೇಳ್ತಾ ಇರಬೇಕು. ಜೊತೆಗೆ ಮಕ್ಳಿಗೂ ಕೂಡ ಅದರಿಂದ ಅರಿವನ್ನ ಮೂಡಿಸ್ಬೇಕು ಅಂತ ದೊಡ್ಡವರು ಹೇಳ್ತಾರೆ. ಸೊ ಅದನ್ನು ಇವಾಗಿಂದನೇ ಕಲಿಸಿದ್ರೆ ಮಕ್ಕಳು ಫ್ಯೂಚರ್ ತುಂಬ ಬ್ರೈಟಾಗಿರುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಅದೇ ರೀತಿ ಇವಾಗ ಎಲ್ಲ ಸ್ಕೂಲ್ಗಳಲ್ಲೂ ನೋಡಿದ್ರೆ ಭಗವದ್ಗೀತೆನ LKG UKGಯಿಂದನೇ ಹೇಳ್ಕೊಡ್ತಾರೆ. ಮಕ್ಕಳು ಎಷ್ಟು ಚೆನ್ನಾಗಿ ಕಲ್ತ್ಕೊಂಡಿರ್ತಾರೆ ಅಂದರೆ ಆ ಪ್ರೊನೌನ್ಸಿಯೇಷನು ಅವ್ರ ಬಾಯಿಂದ ಬರುವಾಗ ನಮಗೇನೋ ಒಂಥರ ಫೀಲ್ ಆಗುತ್ತೆ. ಮೀನ್ಸ್ ನಮಗೂ ಕೂಡ ಅದು ಹೇಳೋದಕ್ಕೆ ಬರಲ್ಲ, ಅಷ್ಟು ಚೆನ್ನಾಗಿ ಮಕ್ಕಳು ಭಗವದ್ಗೀತೆನ ಉಚ್ಚಾರಣೆ ಮಾಡ್ತಾರಲ್ಲ. ಸೊ ಹ್ಯಾಟ್ಸ್ ಅಪ್ ಅಂತ ಹೇಳಬೇಕು ಮಕ್ಕಳಿಗೆ. ಸೊ ನನ್ನ ಮಗ ಬಂದು ಸ್ವಲ್ಪ ಹೊತ್ತು ಒಂದು 15 ಮಿನಿಟ್ಸ್ ಮೊಬೈಲ್ನ ಕೊಡ್ತೀನಿ ಅವನಿಗೆ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಬೇರೆ ಕೆಲಸಗಳು ಮಾಡೋದಕ್ಕೆ ಬಿಡಲ್ಲ. ಹಾಗಾಗಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ವ್ಲಾಗ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ನೆಕ್ಸ್ಟ್ ಹಾಕೋಂಥ ನ್ಯೂ ವ್ಲಾಗ್ಸ್ ನೋಟಿಫಿಕೇಷನ್ ನಿಮಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.